ಭೂವರಹನಾಥ ದೇವಾಲಯ ಕಲ್ಲಹಳ್ಳಿ, ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ. ಈ ದೇವಾಲಯ ಸಂಪೂರ್ಣ ನವೀಕರಣಗೊಂಡಿದೆ. ಸುಮಾರು 8 ವರ್ಷಗಳಿಂದ ದೇವಾಲಯ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದೆ. ಆದರೂ ಇನ್ನೂ ಮುಗಿದಿಲ್ಲ. ಮೂಲತಃ ಈ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯ. ಪ್ರಾಚೀನ ಕಾಲದಿಂದಲೂ ಈ ಮೂರ್ತಿಯನ್ನು ಉಳಿಸಿಕೊಂಡಿದ್ದಾರೆ. ಅದಕ್ಕೆ ನಾವು ಸಂತೃಪ್ತಿ ಪಡಬಹುದು. ದೇವಾಲಯದ ಕುರಿತಾದ ಇತಿಹಾಸವನ್ನು ಹೇಳಿ ಎಂದು ಅರ್ಚಕರನ್ನು ಕೇಳಿದ್ದಕ್ಕೆ ಅರ್ಚಕರು 3500 ವರ್ಷಗಳು ಇತಿಹಾಸವಿದೆ ಅಂತ ಹೇಳಿದರು. ಆದರೆ ಇದನ್ನು ನಿರ್ಮಿಸಿದವರು ನಮ್ಮ ನಾಡಿನ ಹೊಯ್ಸಳರು, ಚೋಳರಲ್ಲ. ಹೊಯ್ಸಳ ನರೇಶ ಕ್ರಿಸ್ತಶಕ 1334ರಲ್ಲಿ ಮುಮ್ಮಡಿ ವೀರ ಬಲ್ಲಾಳ ಆಳ್ವಿಕೆ ಮಾಡುತ್ತಿದ್ದ ವೇಳೆಯಲ್ಲಿ ಅವನ ಮಹಾಪ್ರಧಾನ ಆದಿಸಿಂಗೆಯ ನಾಯಕನು ಕಲ್ಲಹಳ್ಳಿ ಗ್ರಾಮವನ್ನು ಅಗ್ರಹಾರವಾಗಿಸಿ ರಾಣಿ ದೇಮಲಾದೇವಿ ಹೆಸರಿನಲ್ಲಿ ದೇವಲಾಪುರ ಎಂದು ನಾಮಕರಣ ಮಾಡಿ ರಾಜ ಗುರುಗುಮ್ಮಟ ದೇವನಿಗೆ ದಾನ ಮಾಡಿರುವುದಾಗಿ ತಿಳಿಸುತ್ತದೆ. ಶಾಸನವು 1334ರಲ್ಲಿ 3ನೇ ಬಲ್ಲಾಳನು ಇಲ್ಲಿನ ದೇವಾಲಯಕ್ಕೆ ದತ್ತಿ ನೀಡಿರುವುದು ತಿಳಿಸುತ್ತದೆ. 3 ಅಡಿ ಎತ್ತರದ ಪೀಠದಲ್ಲಿರುವ 15 ಅಡಿ ಎತ್ತರದ ವರಹಸ್ವಾಮಿ ಗರ್ಭಗುಡಿಯಲ್ಲಿದೆ. ಅರ್ಚಕರು ಅಟ್ಟಣಿಗೆ ಸಹಾಯದಿಂದ ಮೇಲೆ ನಿಂತು ಪೂಜೆ ಮಾಡುತ್ತಾರೆ. ವಿಗ್ರಹ ತುಂಬಾ ಚೆನ್ನಾಗಿದೆ. ಶುಕಾಸನದಲ್ಲಿ ಕುಳಿತಿರುವ ವರಹಸ್ವಾಮಿಯ ತೊಡೆಯ ಮೇಲೆ ಭೂದೇವಿಯು ಇದ್ದಾಳೆ. ವಿಗ್ರಹ ಬಹಳ ಸುಂದರ ಹಾಗೂ ಆಕರ್ಷಕವಾಗಿದೆ. ಈ ದೇವಾಲಯವು ಪರಕಾಲ ಮಠದ ನೇತೃತ್ವದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಹೊಯ್ಸಳ ಹಾಗೂ ವಿಜಯನಗರ ವಾಸ್ತುಶಿಲ್ಪ ಒಳಗೊಂಡ 2 ಶೈಲಿಯಲ್ಲೂ ದೇವಾಲಯ ನಿರ್ಮಾಣವಾಗುತ್ತಿದೆ. ಇಲ್ಲಿಗೆ ಆಂಧ್ರ, ತಮಿಳುನಾಡಿನ ಜನರು ಬರುತ್ತಾರೆ. ತುಂಬಾ ಪ್ರಸಿದ್ಧಿಯಾಗಿದೆ. ಉತ್ತರ ಕರ್ನಾಟಕದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ. ಇಲ್ಲಿಗೆ ಬರುವವರು ಬಹುತೇಕ ಮನೆ ಕಟ್ಟುವಲ್ಲಿ ಉಂಟಾಗುವ ತೊಂದರೆಗಳ ಪರಿಹಾರ್ಥವಾಗಿ ಇಟ್ಟಿಗೆಗಳನ್ನು ಇಲ್ಲಿಗೆ ತಂದು ಪೂಜಿಸಿಕೊಂಡು ಹೋಗುತ್ತಾರೆ. ನಂತರ ಆ ಇಟ್ಟಿಗೆಯಿಂದ ಮನೆ ಕಟ್ಟುವುದನ್ನು ಆರಂಭಿಸಿದರೆ ಕಾರ್ಯವು ಸುಸೂತ್ರವಾಗಿ ನೆರವೇರುವುದೆಂಬುದು ನಂಬಿಕೆಯನ್ನು ಹೊಂದಿದ್ದಾರೆ. ಇಲ್ಲಿ ನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ. ದುರಂತ ಅಂದರೆ ಈ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಬೈಕ್ ಅಥವಾ ಕಾರಿನ ಮೂಲಕ ಹೋಗುವುದು ಉತ್ತಮ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.